ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರತ್ಯೇಕ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ 4 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ತಂಡ ಮರುಜೀವ ನೀಡಿದೆ. ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಜಯ್ ಗುತ್ತೇದಾರ್ ಹಾಗೂ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರತ್ಯೇಕ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ರು. 24 ವರ್ಷದ ಅರುಣ್ ಇವರಿಗೆ ಅಪಘಾತದಲ್ಲಿ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಬಂದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ನುರಿತ ವೈದ್ಯರ ತಂಡದಿಂದ ತುರ್ತು ಚಿಕಿತ್ಸೆ ನೀಡಿ ಸುಮಾರು 5 ಗಂಟೆಗಳ ಕಾಲ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಿ ಕಡಿಮೆ ಅವಧಿಯಲ್ಲಿ ಗುಣಮುಖರಾಗಿದ್ದಾರೆ. 30 ವರ್ಷದ ಮಹೇಶ್ ಇವರು ರಸ್ತೆ ಅಪಘಾತದಲ್ಲಿ ಎಡಗಾಲಿಗೆ ಗಂಭೀರವಾಗಿ ಪೆಟ್ಟಾದ ಪರಿಣಾಮ ಅವರ ಕಾಲು ಸಂಪೂರ್ಣ ದೇಹದಿಂದ ಬೇರ್ಪಟ್ಟಿತು. ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಮಾಡಿ ಕಡಿಮೆ ಅವಧಿಯಲ್ಲಿ ICUನಿಂದ ಹೊರಗಡೆ ಬಂದು ಕೇವಲ 14 ದಿನಗಳಲ್ಲಿ ಗುಣಮುಖರನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದರು. 3 ವರ್ಷದ ಸಿದ್ಧಾರ್ಥ್ ಎನ್ನುವ ಹುಡುಗ 2ನೇ ಮಹಡಿಯಿಂದ ಕೆಳಗಡೆ ಬಿದ್ದು ನಮ್ಮ ಆಸ್ಪತ್ರೆಗೆ ಬಂದು GCS ಕೇವಲ 3 ಪಾಯಿಂಟ್ ಇತ್ತು. ಸಾಮಾನ್ಯವಾಗಿ ಅದು 15 ಪಾಯಿಂಟ್ ಇರಬೇಕು. ಆದ್ರೆ ಗಂಭೀರವಾಗಿ ಪೆಟ್ಟಾಗಿ ರಕ್ತ ಹೆಪ್ಪುಗಟ್ಟಿತ್ತು ಹಾಗೂ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ನುರಿತ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ICUನಲ್ಲಿ ಮಾತ್ರೆಗಳ ಮೂಲಕವೇ ಗುಣಮಟ್ಟದ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ. ಇದೇ ತರನಾಗಿ ಹಲವು ವಿವಿಧ ಶಸ್ತ್ರಚಿಕಿತ್ಸೆ ಬಗ್ಗೆ ವಿವರಿಸಿದರು. ನಾನು ಡಾಕ್ಟರ್ ಅಜಯ್ ಅಶೋಕ್ ಗುತ್ತೇದಾರ್, ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಲೇಸರ್ ಸರ್ಜನ್. ಇವತ್ತಿನ ಪತ್ರಿಕಾ ಘೋಷಣೆ ಕರೆದಿರೋ ಉದ್ದೇಶ, ನಮ್ಮ ಜೀವ ಆಸ್ಪತ್ರೆಯಲ್ಲಿ ಅನೇಕ ಗಂಭೀರ ಗಾಯಗೊಂಡ ಪ್ರಕರಣಗಳು ನಮ್ಮ ವೈದ್ಯರ ತಂಡದಿಂದ ಕಡಿಮೆ ಅವಧಿಯಲ್ಲಿ ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ತೃಪ್ತಿ ಸಿಗುತ್ತಿದೆ. ಅದರಲ್ಲಿ ಕೆಲವು ಪೇಷಂಟ್ಗಳು ನಿಮ್ಮ ಮುಂದೆ ಫೀಡ್ಬ್ಯಾಕ್ ಕೊಡೋಕ್ಕೆ ಬಂದಿದ್ದಾರೆ. ನಮ್ಮ ಆಸ್ಪತ್ರೆ ಕೆಲವೇ ತಿಂಗಳುಗಳಲ್ಲಿ ಸುಮಾರು ಕ್ರಿಟಿಕಲ್ ಕೇಸಸನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೀವಿ. ಅದರಲ್ಲಿ ಗಂಭೀರ ತಲೆಗೆ ಪೆಟ್ಟಾದಂಥ, ಅಪಘಾತದಲ್ಲಿ ತೀವ್ರ ಹೊಟ್ಟೆಗೆ ಪೆಟ್ಟಾದಂಥ, ಬೆನ್ನು ಮೂಳೆ ಮುರಿದಂಥ, ಸೊಂಟದ ಮೂಳೆ ಮುರಿದಂಥ ಇನ್ನಿತರ ಕೇಸಸ್ ಮ್ಯಾನೇಜ್ ಮಾಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ, ಈಗ ರಸ್ತೆ ಅಪಘಾತದಲ್ಲಿ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಏನಿರುತ್ತೆ ಅದು ನಮ್ಮ ವೈದ್ಯರ ತಂಡ ಇಮಿಡಿಯೇಟಾಗಿ ಮ್ಯಾನೇಜ್ ಮಾಡಿದ್ವಿ. ಸುಮಾರು 500 ಪೇಷಂಟ್ ಆಲ್ರೆಡಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಅದರಲ್ಲಿ 150 ಮೇಲೆ ಶಸ್ತ್ರಚಿಕಿತ್ಸೆಗಳನ್ನು ಪಡ್ಕೊಂಡಿದ್ದಾರೆ. ಕೆಲವು 2 ಪೇಷಂಟ್ ಬಗ್ಗೆ ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಅರುಣ್ ಕುಮಾರ್ ಅಂತ, 24 ವಯಸ್ಸಿನ ಡ್ರೈವರ್ ಆಗಿರ್ತಾನೆ. ಅವನು ಒಂದು ರಸ್ತೆ ಅಪಘಾತದಲ್ಲಿ
ತಲೆಗೆ ಸುಮಾರು ಪೆಟ್ಟು ಪಡ್ಕೊಂಡು ನಮ್ಮ ಆಸ್ಪತ್ರೆಗೆ ತುಂಬ ಗಂಭೀರ ರೀತಿಯಲ್ಲಿ ಬಂದಿರ್ತಾನೆ. ಅವನಿಗೆ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಏನು ಮೆದುಳಿನ ಆಪ್ರೇಷನ್ ಮಾಡಿ ಸಕ್ಸಸ್ಫುಲಿ ಅವನು ವಾಪಸ್ ಇಲ್ಲಿಂದ ನಡ್ಕೊಂಡು ಹೋಗೋಂಥ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇನ್ನೊಂದು ಮಹೇಶ್ ಅಂತ 30 ವರ್ಷದ ಮನುಷ್ಯ, ಅವನು ಬೈಕ್ ಆಕ್ಸಿಡೆಂಟಲ್ಲಿ ಆಲ್ಮೋಸ್ಟ್ ಅವನ ಕಾಲನ್ನ ಕಟ್ಕೊಂಡು ಸುಮಾರು ರಕ್ತ ಅಪಘಾತದಿಂದ ಬಂದಿರ್ತಾನೆ. ಹೈಪೋವಾಲ್ಯೂಮಿಕ್ ಶಾಕ್ ಅಂತ ಹೇಳ್ತೀವಿ, ಅದರಲ್ಲಿ ಬಂದಿರ್ತಾನೆ. ಅವನಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿ ಆ ಕಾಲಿನ ಆಂಪ್ಯುಟೇಷನ್ ಮಾಡಿ ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಬೇರೆ ಕೇಸಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಡಾಕ್ಟರ್. ನಮಸ್ಕಾರ. ಇಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ, ನಮ್ಮ ಜೀವ ಆಸ್ಪತ್ರೆ ಓಪನ್ ಆಗಿ ಇವಾಗ 4 ಮಂತ್ಸ್ ಆಯಿತು. ಸೊ ನಾವು 4 ಮಂತ್ಸಲ್ಲಿ ನಮ್ಮದು ಒಳ್ಳೆಯ ಒಂದು ತೃಪ್ತಿಕರ ಅಚೀವ್ಮೆಂಟ್ ಏನಂದರೆ, ನಾವು 125 ಕೇಸಸ್ ಸೀರಿಯಸ್ ಕೇಸಸ್ ಹ್ಯಾಂಡಲ್ ಮಾಡಿದ್ವಿ. ಸೊ ರೀಸೆಂಟಾಗಿ ನೀವು ನೋಡಿದ ಪ್ರಕಾರ ಒಂದು ಮಾಸ್ ಕ್ಯಾಜುಯಾಲಿಟಿ ಆಗಿತ್ತು ನಮ್ಮ ಜವರ್ಗಿ ಮತ್ತು ಶಾಪುರ್ ರೋಡಲ್ಲಿ. ಅದರಲ್ಲಿ ನಮ್ಮ ಹತ್ರ ಒಂದು 5 ಪೇಷಂಟು ವೆರಿ ಕ್ರಿಟಿಕಲ್ ಇಲ್ನೆಸ್, ವೆರಿ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದರು. ಅದರಲ್ಲಿ ಸರ್ ಹೇಳಿದ ಪ್ರಕಾರ ಇವಾಗೇ ಒಂದು ಅರುಣ್ ಅಂತ ಪೇಷಂಟ್ ಅವರೇ ಡ್ರೈವರ್ ಆಗಿದ್ದರು. ಸೊ ಅವ್ರ ಅಟೆಂಡರ್ಸ್ ಬರೋ ಮುಂಚೆನೇ ನಾವು ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬ್ರೈನ್ ಸರ್ಜರಿ ಮಾಡಿ ವಿ ಹ್ಯಾವ್ ಸೆಟಲ್ಡ್ ದಮ್ ವೆರಿ ನೈಸ್ಲಿ. ಸೊ ಅರುಣ್ ಇವಾಗ ನಡೀತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅದೊಂದು ನಮಗೆ ತೃಪ್ತಿಕರ ಒಂದು ಬಂದಿದೆ ಅಂಥೇಳಿ ನಾವು ಮಾಧ್ಯಮ ಮಿತ್ರರ ಕರೆದು ಶೇರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸಿದ್ಧಾರ್ಥ್ ಅಂತ 3 ವರ್ಷದ ಹುಡುಗ. ಸೊ 3 ವರ್ಷದ ಹುಡುಗ ಈ ಸಮ್ಮರ್ ಹಾಲಿಡೇಸಲ್ಲಿ ನೋಡ್ತಾ ಇರ್ಬೋದು ನೀವು. ಹುಡುಗರು ಮನೆಯಲ್ಲಿ ಇರ್ತಾರೆ, ಪೇರೆಂಟ್ಸ್ ಹೊರಗಡೆ ಇರ್ತಾರೆ. ಸೊ ಹುಡುಗ ಏನಾಯಿತು, ಮೇಲಿನ ಫಸ್ಟ್ ಫ್ಲೋರಿಂದ ತಳಗೆ ಬಿದ್ದ. ಸೊ ಸಿವಿಯರ್ ಹೆಡ್ ಇಂಜುರಿ ಆಗಿ ಪೇಷಂಟ್ ನಂಬಲ್ಲಿ GCS ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಏನಂತಂದರೆ GCS ಅಂದರೆ ಪೇಷಂಟ್ ಎಷ್ಟು ಎಚ್ಚರಿರ್ತಾನೆ ಅಂತೇಳಿ. ಯೂಶ್ವಲಿ ಏನಂದ್ರೆ 15 ಈಸ್ ಅ ಗುಡ್ GCS ಹೆಡ್ ಇಂಜುರಿ ಆದಾಗ. ಬಟ್ ನಮ್ಮ ಸಿದ್ಧಾರ್ಥ್ ಪೇಷಂಟ್ ಏನಿತ್ತು 3 ಇತ್ತು ಬಂದಾಗ. 3 ಅಂದರೆ ಆಲ್ಮೋಸ್ಟ್ ನಾವು ವೆರಿ ಸೀರಿಯಸ್ ಅಂತೀವಿ. 3 to 5 ಇತ್ತು. ಸೊ ಅವ್ರಿಗೆ ನಾವು ಅಟೆಂಡರ್ಸಿಗೆ ಹಿಡ್ಕೊಂಡು ಎಲ್ಲ ಪೇಷಂಟ್ ಅವ್ರಿಗೆ ಕೌನ್ಸಿಲ್ ಮಾಡಿ. ಸೊ ಸಿದ್ಧಾರ್ಥ್ ಪೇಷಂಟ್ ಹೆಂಗಂದರೆ 3 ವರ್ಷದ ಹುಡುಗ ಆಲ್ಮೋಸ್ಟ್ 20 days 25 days ವೆಂಟಿಲೇಟರ್ ಆ್ಯಂಡ್ ICU ಅಲ್ಲಿದ್ದ. ಸೊ ಇವಾಗ ಅವ ನಡ್ಕೊತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾನಂದರೆ ಅದು ಒಂದು ನಮಗೆ ತುಂಬ ತೃಪ್ತಿಕರ ಇದೆ. ಸೊ ಜೀವ ಹಾಸ್ಪಿಟಲ್ 3 ತಿಂಗಳಲ್ಲಿ ಕ್ರಿಟಿಕಲ್ ಇಲ್ನೆಸ್ ಕೇಸಸ್ ನಾವು ಮಾಡಿದ್ದೀವಿ. ಇನ್ನೊಂದು ಯುವರಾಜ್ ಅಂತ, ಮತ್ತು ಅದನ್ನು ಸಣ್ಣ ಹುಡುಗ 6 ವರ್ಷದ ಹುಡುಗ. 2 ಬೈಲ್ಯಾಟ್ರಲ್ ಲೋವರ್ ಲಿಮ್ಸ್ ಫ್ರ್ಯಾಕ್ಚರ್ ಅಂತೀವಿ, ಅಂದರೆ ಫೀಮರ್ ಫ್ರ್ಯಾಕ್ಚರ್ ಆಗಿದ್ದು. ನಮ್ಮ ಎಲ್ವಿನ್ ತಜ್ಞರು, ನಮ್ಮ ಅರೆವಳೆ ತಜ್ಞರು ಎಲ್ಲರೂ ಹ್ಯಾಂಡಲ್ ಮಾಡಿ ಆ ಹುಡುಗಗ ಬಂದಾಗ ಹಿಮೋಗ್ಲೋಬಿನ್ 5 ಇತ್ತು, ಆಲ್ಮೋಸ್ಟ್ 5 ಇತ್ತು. ಸೊ ನಾವು ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡಿ 2 ಫ್ರ್ಯಾಕ್ಚರ್ಸ್ ಹ್ಯಾಂಡಲ್ ಮಾಡಿ ಇವಾಗ ಯುವರಾಜ್ ಪೇಷಂಟು ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾನೆ. ಸೊ ನಾವು ಇಷ್ಟು ಕೇಸಸ್ ಹ್ಯಾಂಡಲ್ ಮಾಡಿ ಒಂದು ತೃಪ್ತಿ ತಂದಿದೆ. ಇನ್ನೊಂದು ಪರ್ಯಂತ ಪೇಷಂಟ್ ಇತ್ತು. ಅವರು ಏನಂದರೆ ಸ್ಪೈನ್ ಫ್ರ್ಯಾಕ್ಚರ್, ಸೇಮ್ ಅದು ಮಾಸ್ ಕ್ಯಾಜುಯಾಲಿಟಿಯಲ್ಲಿ ಹೆಡ್ ಇಂಜುರಿ, ಆಮೇಲೆ ಅಬ್ಡಮಿನ್ ಇಂಜುರಿ. ಸೊ ಅದನ್ನು ಕೇಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ ಪೇಷಂಟ್ ಇವಾಗ ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾಳೆ, ಆ ಹುಡುಗಿ ಕೂಡ. ಸೊ ಆಲ್ ಎಟ್ ಎ ಟೈಮ್ 3 ಸರ್ಜರೀಸ್ ಮಾಡಿದ್ದೀವಿ ನಾವು. ಒಂದು ಸ್ಪೈನ್, ಒಂದು ಫ್ರ್ಯಾಕ್ಚರು, ಪೆಲ್ವಿಸ್ ಫ್ರ್ಯಾಕ್ಚರ್ ಆಗಿದೆ. ಸೊ ಇದು ನಿಮ್ಮ ಹತ್ರ ನಾವು ಒಂದು ಸುದ್ದಿಗೋಷ್ಠಿ ಶೇರ್ ಮಾಡ್ತಾ ಇದ್ದೀವಿ. ನಮ್ಮದು ಬೇಬಿ ಸಿದ್ಧಾರ್ಥ್ ಬಂದಿದ್ದಾರೆ. ಈ ಬೇಬಿ ನಮ್ಮ ಹತ್ರ 20 days ICU ಅಲ್ಲಿ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿದ್ದ. ಸೊ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ನಡ್ಕೊಂಡು ಬಂದು ಸ್ಕೂಲಿಗೆ ಹೋಗ್ತಾ ಇದ್ದಾನಂದರೆ ನಮಗದೊಂದು ತುಂಬ ತೃಪ್ತಿ ಕೊಟ್ಟಿದೆ. ಧನ್ಯವಾದ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿಫಾಲಿ ಅಜಯ್ ಗುತ್ತೇದಾರ್, ಡಾಕ್ಟರ್ ವಿಶಾಲ್ ಹುಗ್ಗಿ, ಡಾಕ್ಟರ್ ಆನಂದ ಪಾಟೀಲ್, ಡಾಕ್ಟರ್ ಆನಂದ ಮಂಗಲಗಿ, ಡಾಕ್ಟರ್ ವೀರೇಶ್ ಮಲ್ಲಿಕಾರ್ಜುನ್, ಶಿವಶರಣಪ್ಪ, ಶೋಭಾ ಮಡಪತಿ ಉಪಸ್ಥಿತರಿದ್ದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಅವಘಡಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೊರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಮ್ಮ ಒಡಂಬಡಿಕೆ ಗುದ್ದಾಟ, ಕೆಲವು ಅಸಹ್ಯಗಳನ್ನು ರಾಜ್ಯದ ಜನ ಗಮನಿಸುತ್ತಿದ್ದಾರೆ. 18 ವರ್ಷದ ಕನಸಿನ ಗಾಂಭೀರ್ಯತೆ ಅರಿವಿಲ್ಲವೇ ನಿಮಗೆ ಎಂದು ಪ್ರಶ್ನೆ ಮಾಡಿದರು. ದೇಶದ ಸಾವಿರಾರು ಇತಿಹಾಸ ಮರುಕಳಿಸುವಂತೆ ಪ್ರಧಾನಿಗಳು ಮಾಡುತ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದವರು ನೀವು ಅಸಹ್ಯದ ಘಟನೆಗಳನ್ನ ಮಾಡುತ್ತಿದ್ದೀರಿ. ನೀವು ಮಾಡಿರುವ ಪಾಪಗಳಿಗೆ ಯಾವ ರೀತಿ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೀರಾ ಮಾಡಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು. ಮೈಸೂರು ಅಂದ್ರೆ ನನಗೆ ಬಹಳ ಪ್ರಿಯವಾದ, ಆತ್ಮೀಯವಾಗಿದೆ. ಈ ಜಿಲ್ಲೆಯವರಾದ ಸಿಎಂ ನಿಮ್ಮ ನಡವಳಿಕೆ ಅಸಹ್ಯ ಮೂಡಿಸಿದೆ. ಇನ್ನಾದ್ರೂ ನಿಮ್ಮ ನಡವಳಿಕೆ ಬದಲಿಸಿಕೊಳ್ಳಿ ಎಂದು ಸಿಎಂಗೆ ಕಿವಿ ಮಾತು ಹೇಳಿದರು. ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮೊನ್ನೆ RCBಯ ಅದು 18 ವರ್ಷದ ಕನಸು, ಅದರ ಸೂಕ್ಷ್ಮತೆಯನ್ನು, ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ.
ನಾವು ಕೂಡ ಪಾಲುದಾರರು ಅನ್ನೋ ಮಟ್ಟದಲ್ಲಿ ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು ಅದರೊಳಗೆ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದೀರಿ. ದೇಶದ ಸಾವಿರಾರು ವರ್ಷದ ಇತಿಹಾಸ ಮತ್ತೆ ಮರುಕಳಿಸುವ ಹಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯಗಳು ಕೂಡ ಒಂದು ಅನ್ನೋದನ್ನು ಮಾಡ್ತಾಯಿದ್ರೆ ನೀವು ಅಸಹ್ಯಕರವಾದ ಘಟನೆಗಳನ್ನು ಮಾಡೋದ್ರ ಮುಖೇನ ರಾಜ್ಯದ ಜನತೆಯಲ್ಲಿ ಒಂದು ರೀತಿಯ ನೋವಿನ ಜೊತೆಯಲ್ಲಿ ಕೈ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ. ಇದನ್ನು ಬಿಟ್ಟು ಮಾಡಿರೋ ಪಾಪಗಳಿಗೆ ಯಾವ್ಯಾವ ರೀತಿ ಪ್ರಾಯಶ್ಚಿತ್ತ ಮಾಡ್ಕೋತಿರೋ ಮಾಡಿಕೊಂಡು ಇನ್ನಾದರೂ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿನಚರಿ ದೇಶಕ್ಕೆ, ದೇಶದ ಎಲ್ಲ ರಾಜ್ಯಗಳಿಗೆ, ಈ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೇಶದ ರಕ್ಷಕರಿಗೆ, ವಿದ್ಯಾಸಂಸ್ಥೆಗಳಿಗೆ, ಆರೋಗ್ಯಕರವಾದ ಬೆಳವಣಿಗೆಗಳಿಗೆ, ಅಭಿವೃದ್ಧಿಯ ಸಂಕೇತವಾದಂಥ ಎಲ್ಲ ಕೆಲಸಗಳಿಗೆ ಅವರ ಆದ್ಯತೆಯನ್ನಾದರೂ ನೋಡಿಕೊಂಡು ಕಲಿತು ಈ ರಾಜ್ಯವನ್ನು ಕೂಡ ಎಲ್ಲ ಒಂದು ಕಡೆ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ದಿರ ಏನೆಲ್ಲ ಮಾಡೋದನ್ನು ಬಿಟ್ಟು ಅಟ್ಲೀಸ್ಟು ನಿಮ್ಮ ದಿನಚರಿ ಏನು ಅನ್ನೋದನ್ನಾರು ಜನಗಳಿಗೆ ಹೇಳಿದ್ರೆ ಗೌರವ ಬರ್ತದೆ ಅನ್ನೋದು. ನಾನೆಲ್ಲೂ ಈ ರೀತಿ ಮಾತನಾಡಿಲ್ಲ. 1 ವರ್ಷ ಆಯಿತು, ನಾನು ಮಂತ್ರಿಯಾಗಿ 11ನೇ ತಾರೀಕಿಗೆ 1 ವರ್ಷ ಮಂತ್ರಿಯಾಗಿ ಆಗ್ತದೆ. ಆಗಿರೋದ್ರಿಂದ ಮೈಸೂರು ಅಂದರೆ ನನಗೂ ಒಂದು ರೀತಿ ಪ್ರಿಯವಾದ ಮತ್ತು ಆತ್ಮೀಯತೆಯ ಮತ್ತೊಂದು ಮುಖವಾಗಿ ನಾವು ನೋಡ್ತಾ ಇದ್ದೀವಿ. ನಾನು ರಾಜ್ಯ ಸರ್ಕಾರವನ್ನು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಈ ಜಿಲ್ಲೆಯವರೇ ಆಗಿರ್ತಕ್ಕಂಥ ನಿಮಗೆ ಏನಾದರೂ ಒಂದು ಕೊಡುಗೆ ಕೊಡಿ ಅಂದರೆ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳನ್ನು ನೋಡಿದ್ರೆ ಒಂದು ರೀತಿ ನೋವು ಆಯ್ತದೆ, ಅಸಹ್ಯನೂ ಕೂಡ ಆಯ್ತದೆ. ಇದಾಗಬಾರ್ದು ಅಂತ ನನ್ನ ಭಾವನೆ. ಸರಿ, ಇದ್ರ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂಥ ಕೆಲಸ ಆಗಿದೆ. ನೈತಿಕವಾಗಿ ಎಷ್ಟು ಮಟ್ಟಿಗೆ ನೋಡಿ, ನಾನು ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ನೈತಿಕತೆಯ ಮತ್ತೊಂದು ಮುಖವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾಯಿದ್ರು. ದಯಾನಂದ್ ಅವರು ನನಗೆ ತುಂಬ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು, ಅವರ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರನ್ನ ಹಾಕ್ಕೊಂಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು. ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು, ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಬಹಲೂಲ್ ಶಹಾ ದರ್ಗಾದ ಉರುಸ್ ಮತ್ತು ಗಂಧದ ಮೆರವಣಿಗೆ ಕಾರ್ಯಕ್ರಮ ಜರುಗಿತು. ಗಂಧದ ಮೆರವಣಿಗೆಯು ಮೊಹಮ್ಮದ್ ಜೈರುದ್ದೀನ್ ಪಟೇಲ್ ಅವರ ಮನೆಯಿಂದ ಪ್ರಮುಖ ರಸ್ತೆಗಳ ಮೂಲಕ ಬಹಲೂಲ್ ಶಹಾ ದರ್ಗಾಕ್ಕೆ ಬಂದು ತಲುಪಿತು. ನಂತರ ಮೌಲ್ವಿಗಳು सीरीज की जानिब से ये प्रोग्राम आपकी खिदमत में पेश किया जा रहा है. समाप्त फरमाइए.
ಈ ಸಂದರ್ಭದಲ್ಲಿ ಸುಲೇಪೇಟ್ ಗ್ರಾಮದ ಮುಸ್ಲಿಂ ಬಾಂಧವರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಸ್ನೇಹಿತರೊಂದಿಗೆ ನದಿಯಲ್ಲಿ ಈಜಾಡಲು ತೆರಳಿದ್ದ ಯುವಕನೋರ್ವ ನಾಪತ್ತೆಯಾದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸಡ್ಗಿ ಬ್ರಿಡ್ಜ್ನ ಭೀಮಾ ನದಿಯಲ್ಲಿ ನಡೆದಿದೆ. ನಿನ್ನೆ ಕಲಬುರಗಿಯಿಂದ 20 ವರ್ಷದ ಮಹಾದೇವ್ ಸ್ನೇಹಿತರೊಂದಿಗೆ ಈಜಾಡಲು ತೆರಳಿದ್ದಾನೆ. ಈ ವೇಳೆ 5 ಜನ ನದಿಯಲ್ಲಿ ಈಜಾಡುತ್ತಿದ್ದ ವೇಳೆಯಲ್ಲಿ ಮಹಾದೇವ್ ನಾಪತ್ತೆಯಾಗಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ನಾಪತ್ತೆಯಾದ ಯುವಕನ ಹುಡುಕಾಟ ಮುಂದುವರೆದಿದೆ. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸುಲೇಪೇಟೆ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿ ಶೀಘ್ರವೇ ಸ್ಥಾಪನೆ ಮಾಡಲಾಗುವುದು ಎಂದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಎಸ್ಟಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾದಿಗ ಸಮಾಜದ ಮುಖಂಡರು ಗ್ರಾಮದಲ್ಲಿ ಒಂದು ಭವನ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಮನವಿ ಮಾಡಿದ್ದು ಅವರ ಬೇಡಿಕೆ ಈಡೇರಿಸಲಾಗುವುದು ಎಂದರು. 5 ಏನಕ್ಕೆ ಬಂದದ ಏನಿಲ್ಲ 4 ಮಂದಿ ಮುಖ್ಯ ಮಾಡಿಲ್ಲ ಸಾಮೂಹಿಕವಾಗಿ ಎಲ್ಲರಿಗೆ ಹಾಕ್ಬಿಡೋರು ಅವ್ರು ಬರ್ಲಕ್ಕ ಟೈಮ್ ಎಷ್ಟು ಹೋದೆ ಮಾಡ್ಕೋತಿಲ್ಲ ಅಷ್ಟು ಸ್ವಾತಂತ್ರ್ಯದ ನಂತರ ಕಷ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಅನಾಜನ ನಾವು ಇಂಪೋರ್ಟ್ ಮಾಡತಕ್ಕಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಬಹಳ ಒಂದು ಮುಂದಾಲೋಚನೆಯಿಂದ ದಿಟ್ಟ ಅವರ ಹೆಜ್ಜೆಗಳಿಂದ ನಾವು ದೇಶದಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿನೇ ನಮಗೆ ಸಾಕಾಗುವಷ್ಟು ಅನಾಜನ ಬೆಳೀತಕ್ಕಂಥ ಶಕ್ತಿ ಹೊಂದಿದ್ದೀವಿ ಅಂತಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಅದಕ್ಕೆ ಅವರನ್ನ ಹಸಿರು ಕ್ರಾಂತಿಯಾಗಿದ್ದಾರೆ ಅಂತ ಹೇಳ್ತೀವಿ. ಅವರ ಜಯಂತಿಯನ್ನ ಆಚರಣೆ ಮಾಡುವ ಉದ್ದೇಶ ಏನಂತಂದ್ರೆ ಇವತ್ತು ನಾವಿಲ್ಲಿ 3 ಕೋಟಿಗಳಿಂಟು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದು 12ನೇ ಶತಮಾನದ ಏನು ಕಲ್ಯಾಣ ಕ್ರಾಂತಿಗೆ ಏನು ಅವರ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತು ಬಾಬು ಜಗಜೀವನ್ ರಾಮ್. ಯಾಕೆ ಇವರು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದ್ರೆ ಅವರು ತಮಗಾಗಿ ತಾವು ಬದುಕಲಿಲ್ಲ, ಅವರು ಬಡಗಿಗಾಗಿ ಬದುಕಿದ್ರು, ಸಮಾಜದ ಬೆಳಕಿಗಾಗಿ ಬದುಕಿದ್ರು ಮತ್ತು ಸಮಾಜದ ಏಳಿಗೆಗಾಗಿ ಕಟ್ಟಕಡೆಯ ಮನುಷ್ಯನ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿದರು. ಕೇವಲ ಭಾಷಣ ಮಾಡೋದು ಮಾತ್ರ ಹೊಟ್ಟೆ ತುಂಬೋದಿಲ್ಲ, ಹೌದಾ? ಅದೇ ಭಾಷಣ ನೋಡಿ ನಾವು ಹೋಗ್ಬೋದು, ಭಾಷಣದಲ್ಲಿ ಹೊಟ್ಟೆ ತುಂಬೋದಿಲ್ಲ. ನಿಜವಾದ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಬೇಕಾದ್ರೆ ನೀವು ಏನು ಮಾಡಿದ್ರೆ ಅದು
ಈ ಒಂದು ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದುಡಿದವ್ರು ಯಾರು ಉಂಡವ್ರು ಯಾರು ಅದಾಗ ಆಗ್ಬೇಕು. ಅದಕ್ಕೆ ದುಡಿದಿದ್ದ ಫಲ ದುಡಿದವ್ರಿಗೆ ಸಿಗ್ಬೇಕು. ಆ ಒಂದು ಕೆಲಸ ಇವತ್ತು ನಾವೆಲ್ಲರೂ ಹೋರಾಟಗಾರರಾಗಿ ಮಾಡಬೇಕು. ಯಾಕಂದ್ರೆ ಈ ಸಮಾಜಕ್ಕೆ ಎಂದೂ ನ್ಯಾಯ ಸಿಗಬೇಕಾಗಿದೆ. ಈ ಒಂದು ವೇದಿಕೆಯಲ್ಲಿ ಮಾತಾಡೋದು, ಜೈಘೋಷ ಹಾಕೊಳ್ಳೋದು, ಟಾಲಿ ಹೊಡಿಸೋದು ಬಹಳ ಜನ ಮಾತಾಡಬಹುದು. ಇವೆಲ್ಲ ಭಾಷಣಗಳಿಗೆ ಸೀಮಿತ ಆಗ್ಬಿಡುದು. ಯಾಕಂದ್ರೆ ಇವತ್ತಿನ ದಿನ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಂದಿದೆ. ಇಲ್ಲಿ ಕಾಂಗ್ರೆಸ್ ಬಿಡೋದು, ಬಿಜೆಪಿ ಬಿಡೋದು ಬೇಕಾಗಿಲ್ಲ. ಸಮಾಜಕ್ಕೆ ನಾವು ಏನು ಮಾಡಬಹುದು ಅನ್ನೋದು. ಈ ಸಂದರ್ಭದಲ್ಲಿ ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಗೋಪಾಲರಾವ್ ಕಟ್ಟಿಮನಿ, ದೊಡ್ಡೇಂದ್ರ ಮಹಾಸ್ವಾಮಿಗಳು, ಜಯಂತಿ ಸಮಿತಿಯ ಅಧ್ಯಕ್ಷ ವಿನೋದ್ ಕುಮಾರ್, ವಿಜಯ್ ಕುಮಾರ್ ಜಿ ರಾಮಕೃಷ್ಣ, ಮಹಾರುದ್ರಪ್ಪ ದೇಸಾಯಿ, ಬಸವರಾಜ ಸಜ್ಜನ್, ತಾಹಿರ್ ಪಟೇಲ್, ಅತೀಶ್ ಪವಾರ್, ಮೇಘರಾಜ್ ರಾಠೋಡ್, ಮಸ್ತಾನ್ ಅಲಿ ಪಟ್ಟೇದಾರ್, ಬಸವರಾಜ್ ಬಿರಾದಾರ್, ಚಂದ್ ಪಾಷಾ ಮೊಮಿನ್, ಆನಂದ್ ಟೈಗರ್, ರೇವಣಸಿದ್ದಪ್ಪ ಅಣಕಲ್, ಸಂತೋಷ್ ರಾಠೋಡ್, ಶಿವಕುಮಾರ್ ಕೊತ್ತಪೆಟ್, ಬಾಬಣ್ಣ ಗುಲಗಂಜಿ, ವಿಜಯ್ ಕುಮಾರ್ ಕೊಂಡ್ರಂಪಳ್ಳಿ, ಸಂಪತ್ ಬೆಳ್ಳಚುಕ್ಕಿ, ಸುನಿಲ್ ಸಲ್ಗರ್, ಸುನಿಲ್ ಕಪೂರ್ ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ಭವ್ಯ ಮೆರವಣಿಗೆ ಜರುಗಿತು. ಕರ್ನಾಟಕದಲ್ಲಿ ಬಡತನ ರೇಖೆಯಲ್ಲಿರುವ ಜನರನ್ನ ಮೇಲೆತ್ತುವ ಕೆಲಸ ಮಾಡುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನ ಕೋರಟಗಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಬಡತನ 27% 5% ಇಳಿಕೆ ವಿಚಾರವಾಗಿ ನಾನು ಇಂದು ಪತ್ರಿಕೆಯಲ್ಲಿ ಓದಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾವು ಮಾಡುವ ಕೆಲಸ ಏನಪ್ಪಾ ಅಂದ್ರೆ ಸಮಾಜದಲ್ಲಿರುವ ಬಡವರನ್ನು ಮೇಲೆತ್ತುವ ಕೆಲಸ ಸರ್ಕಾರಗಳಿಂದ ಆಗಬೇಕು. ಆ ಕೆಲಸ ಆಗಿದೆ ಅಂತ ಹೇಳಿಕೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದು ಸತ್ಯನ ಅಸತ್ಯನ ಎಂದು ಡಿಬೇಟ್ ಮಾಡೋಕೆ ನಾನು ಹೋಗುವುದಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾವು ಕರ್ನಾಟಕದಲ್ಲಿ ಬಡತನ ರೇಖೆಯಲ್ಲಿರುವ ಜನರನ್ನ ಮೇಲೆತ್ತುವ ಕೆಲಸ ಮಾಡ್ತಿದ್ದೇವೆ. ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತವೆ. 1 ವರ್ಷ ಸರ್ಕಾರ ನಡೆಸುವಾಗ ಅನೇಕ ತಪ್ಪು ನೆಪಗಳು ಕಂಡು ಹಿಡಿಯೋದು ಸಹಜ. ಅದೆಲ್ಲವನ್ನು ಬದಿಗೊತ್ತಿ ಜನರ ಮತ್ತು ಸಮಾಜದ ಕೆಲಸವನ್ನ ಮಾಡಿಕೊಂಡು ಹೋಗುವುದೇ ಬಹಳ ಮುಖ್ಯ. ಆ ಕೆಲಸವನ್ನು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡುತ್ತಿದೆ ಎಂದರು. ನಾವು ಅನೇಕ ರೀತಿಯಲ್ಲಿ ನಾನು ಈಗ ತಾನೇ ಪತ್ರಿಕೆಯಲ್ಲಿ ನೋಡಿದೆ, ಭಾರತದಲ್ಲಿ ಬಡತನ 27% ಇತ್ತು, ಅದನ್ನ 5%ಗೆ ತಂದಿದ್ದೇವೆ ಅನ್ನುವಂತ ಮಾತು ಇವತ್ತು ಪತ್ರಿಕೆಯಲ್ಲಿ ಬಂತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಾವು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಆ ಬಡವರನ್ನ ಮೇಲೆತ್ತುವಂತ ಕೆಲಸ ಸರ್ಕಾರಗಳಿಂದ ಆಗಬೇಕು. ಆ ಕೆಲಸ ಆಗಿದೆ ಅಂತ ಹೇಳಿ ಇವತ್ತು ಮಾನ್ಯ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದು ಸತ್ಯ ಅಸತ್ಯ ಅದ ಡಿಬೇಟಿಗೆ ನಾನು ಹೋಗೋದಿಲ್ಲ. ಆದರೆ ಒಂದಂತೂ ಸತ್ಯ, ನಾವು ಕರ್ನಾಟಕದಲ್ಲಿ ಆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಜನರನ್ನ ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದೇವೆ. ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ. ಒಂದು ಸರ್ಕಾರ ನಡೆಸುವಾಗ ಅನೇಕ ತಪ್ಪು ನೆಪ್ಪುಗಳನ್ನು ಕಂಡುಹಿಡಿಯೋದು ಬಹಳ ಸಹಜ. ಆದರೆ ಅವೆಲ್ಲವನ್ನು ಬದಿಗೊತ್ತಿ ಜನರ ಸಮಾಜದ ಕೆಲಸವನ್ನ ಮಾಡ್ಕೊಂಡು ಹೋಗೋದೇ ಬಹಳ ಮುಖ್ಯ. ಆ ಕೆಲಸವನ್ನ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್
9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ, ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್,
ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.